ಜಯಂತಿಯನ್ನು ವಿಶೇಷವಾಗಿ ಹಬ್ಬದ ರೀತಿಯಲ್ಲಿ ಅದ್ದೂರಿಯಾಗಿ ಆಚರಿಸಲು ಎಲ್ಲರೂ ಸಹಕರಿಸಬೇಕೆಂದು ಪುರಸಭೆ ಅಧ್ಯಕ್ಷ ಎಆರ್ ಅಶೋಕ್ ಹೇಳಿದರು. ಶ್ರೀ ಚನ್ನಕೇಶವ ದೇವಸ್ಥಾನದ ಮುಂಭಾಗ ನಿರ್ಮಿಸಿರುವ ಬೃಹತ್ ಗಾತ್ರದ ಆಂಜನೇಯ ಶ್ರೀರಾಮನನ್ನು ಹೊತ್ತಿರುವ ಸ್ತಬ್ಧ ಚಿತ್ರಕ್ಕೆ ದೇವಸ್ಥಾನದ ಪ್ರಧಾನ ಅರ್ಚಕರಿಂದ ಪೂಜೆ ನೆರವೇರಿಸಿದ ನಂತರ ಮಾತನಾಡಿದ ಅವರು, 12ನೇ ವರ್ಷದ ಹನುಮ ಜಯಂತಿ ಇದೇ ಡಿಸೆಂಬರ್ 21ರಂದು ವೀರಾಂಜನೇಯ ದೇವಸ್ಥಾನದಿಂದ ಶ್ರೀ ಹನುಮನ ಉತ್ಸವ ಮೂರ್ತಿಯನ್ನು ನಗರದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಮಾಡಲಿದ್ದೇವೆ. ಈ ಪ್ರಯುಕ್ತ ಶ್ರೀ ಚನ್ನಕೇಶವ ದೇವಸ್ಥಾನದ ಬಳಿ ಕೋಟೆ ಬೆಳಗದ ಯುವಕರು ಸೇರಿ ಆಂಜನೇಯನ ಸ್ತಬ್ಧ ಚಿತ್ರ ನಿರ್ಮಿಸಿದ್ದು, ಹಿಂದೂ ಸಂಪ್ರದಾಯದಂತೆ ಪೂಜೆ ನೆರವೇರಿಸಿದ್ದೇವೆ. ನಾಡಿನ ಜನತೆಗೆ ನೆಮ್ಮದಿ, ಸುಖ, ಶಾಂತಿಯನ್ನು ದೇವರು ಕರುಣಿಸಲಿ ಎಂದು ಹೇಳಿದರು. ಅಲ್ಲದೆ ಅಂದು ನಡೆಯುವ ಶೋಭಾಯಾತ್ರೆಯಲ್ಲಿ ಪ್ರತಿಯೊಬ್ಬ ಪಟ್ಟಣದ ವರ್ತಕರು ಅಂದು ಅರ್ಧ ದಿನ ರಜೆ ಮಾಡಿ ಶ್ರೀರಾಮನ ಹನುಮಂತೋತ್ಸವದಲ್ಲಿ ಭಾಗವಹಿಸುವಂತೆ ಮನವಿ ಮಾಡಿದರು. ಸ್ನೇಹಿತರು ಎಲ್ಲ ಸೇರಿ ಬಹಳ ಅದ್ದೂರಿ ಅಂದರೆ ಸುಮಾರು 12 ವರ್ಷದಿಂದ ನಡೆಸ್ಕೊಂಡು ಬಂದಿದ್ರು. ಈ ವರ್ಷ ಅದು ಹನುಮನ ಒಂದು ಸ್ಟ್ಯಾಚ್ಯೂವನ್ನು ಸುಮಾರು ಒಂದು 30ರಿಂದ 35 ಅಡಿ ಹೈಟ್ ಇರುವಂಥ ಒಂದು ಸ್ಟ್ಯಾಚ್ಯೂನ ಇವತ್ತು ಬೇಲೂರಲ್ಲಿ ನಿರ್ಮಾಣ ಮಾಡಿ ಇವತ್ತು ಮಾಡಿದ್ದಾರೆ. ಬಹಳ ಒಂದು ಸಂತೋಷವಾದ ವಿಚಾರ. ನಮ್ಮ ಪುರಸಭಾ ಕಡೆಯಿಂದ ಮಾನ್ಯ ನಮ್ಮ ಸ್ನೇಹಿತರಾದಂಥ ಸಂತೋರು ಬಂದು ಅವರ ಟೀಮು ಎಲ್ಲರೂ ಬಂದು ಕೇಳ್ಕೊಂಡಾಗ ನಾವು ಯಾವ ಥರ ಬೇಕು ನಿಮಗೆ ಸಹಕಾರವನ್ನು ಕೊಡ್ತೀವಿ ಅಂತ ಹೇಳಿದ್ದೀವಿ. ಅವ್ರು ಏನೇನು ಲೀಸ್ಟ್ ಹಾಕಿ ಕೊಟ್ಟಿದ್ದಾರೆ, ಯಾವ್ಯಾವ ಬೀದಿಲಿ ಏನು ಕೆಲಸ ಮಾಡಬೇಕು ಅಂತ ಸಹ ಹೇಳಿದ್ದಾರೆ. ಆ ಕೆಲಸನ ನಾವೇ ಖುದ್ದಾಗಿ ನಿಂತು ಮಾಡಿಸ್ಕೊಡ್ತೀವಿ. ಬೇಲೂರಿನಲ್ಲಿ ಎಲ್ಲರೂ ಸೇರಿ ಅದ್ದೂರಿಯಾಗಿ ಪ್ರತಿಯೊಬ್ಬರೂ ಸಹ ಈ ಒಂದು ಕಾರ್ಯಕ್ರಮಕ್ಕೆ ಭಾಗವಹಿಸಿ ಬಹಳ ಅಚ್ಚುಕಟ್ಟಾಗಿ ಬೇಲೂರಿನಲ್ಲಿ ಹನುಮ ಜಯಂತಿಯನ್ನು ಆಚರಿಸಬೇಕು ಅಂತೇಳಿ ಈ ಒಂದು ಸಂದರ್ಭದಲ್ಲಿ ಉದ್ಯಮಿ ಎನ್ಆರ್ ಸಂತೋಷ್ ಮಾತನಾಡಿ, ಈ ಬಾರಿ ಕೋಟೆಯಲ್ಲೂ ಶ್ರೀ ಹನುಮನ ಸ್ತಬ್ಧ ಚಿತ್ರವನ್ನು ನಿರ್ಮಿಸಿದ್ದು, ಹನುಮ ಜಯಂತಿ ದಿನ ತಾಲೂಕಿನ ಸುಮಾರು 50,000 ಜನ ಸೇರಿ ಮೆರವಣಿಗೆ ನಡೆಸಲಿದ್ದು, ಅಂದು ಡೊಳ್ಳು ಕುಣಿತ, ಡಿಜೆ ಇನ್ನು ಮುಂತಾದ ಕಲಾ ತಂಡಗಳ ಜೊತೆ ವಿಶೇಷ ಕಲಾ ತಂಡದೊಂದಿಗೆ ಸ್ತಬ್ಧ ಚಿತ್ರಗಳ ಮೆರವಣಿಗೆ ನಡೆಸಲಿದ್ದೇವೆ. ಶ್ರೀ ವೀರಾಂಜನೇಯ ಸಮಿತಿ ಅಧ್ಯಕ್ಷರು ಮುಂದಾಳತ್ವ ವಹಿಸಲಿದ್ದಾರೆ ಎಂದರು. ಸಭೆಗಳನ್ನು ಮಾಡಿ 4-5 ಸಭೆಗಳನ್ನು ಮಾಡಿ ಎಲ್ಲಾ ತಾಲೂಕಿನ ಎಲ್ಲಾ ಹೋಬಳಿಯವರನ್ನ ಒಗ್ಗೂಡಿಸಿ ಒಂದು ಬೇಲೂರಿನ ತಾಲೂಕಿನ ಸಮಗ್ರ ಹನುಮ ಜಯಂತಿಯನ್ನ ಮಾಡ್ತಾ ಇದ್ದೀವಿ. ಸರ್, ಏನ್ ಹೇಳಕ್ಕೆ ಇಷ್ಟಪಡ್ತೀನಿ ಅಂದ್ರೆ 35 ಅಡಿ ಅಗಲದಿನ ನಮ್ಮ ತೀರ್ಥಕುಮಾರ ಮತ್ತು ಸ್ನೇಹಿತರು ಅವರೆಲ್ಲರೂ ಸೇರಿ ನಾವು ಒಂದು ಸ್ಟ್ಯಾಚ್ಯೂನ ಮಾಡಿಕೊಡ್ತೀವಿ ಅಂತ ಹೇಳಿದಾಗ ಸ್ವಾಗತವಾಗಿ ನಾವು ಅವ್ರನ್ನ ಬರಮಾಡಿ ಇವತ್ತೆಲ್ಲದೂ ನೀಟಾಗಿ ಮಾಡಿದ್ದಾರೆ. ಅವರಿಗೆ ನಾವು ಈ ಮುಖಾಂತರ ಅಭಿನಂದನೆಗಳನ್ನ ಹೇಳ್ತೀವಿ. ಹಾಗೆ ಮುಂದಿನ ದಿನದಲ್ಲೂ ಅಷ್ಟೇ ಅವರು ಬೇರೆ ಬೇರೆ ರೀತಿ ಪ್ರಾಜೆಕ್ಟ್ಗಳು ಹೇಳಿದ್ದಾರೆ. ಅದೇ ತರ ಮುಂದಿನ ಹನುಮ ಜಯಂತಿಯಲ್ಲಿ ಅವರು ಸಹಕರಿಸ್ತಾರೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಮುಂದಿನ ದಿನದಲ್ಲಿ ಎಲ್ಲ ತರದ 25,000 ಜನ ಮೇಲೆ ಎಲ್ಲರೂ ಭಕ್ತಾದಿಗಳು ಬಂದು ಭಾಗವಹಿಸಬೇಕು, ಯಶಸ್ವಿಗೊಳಿಸಬೇಕು ಅಂತ ಈ ಮುಖಾಂತರ ಹೇಳ್ತೀನಿ. ಹಾಗೆ ನಮ್ಮ ಅಧ್ಯಕ್ಷರು ಎಲ್ಲಾ ಕೆಲಸನ ಚೆನ್ನಾಗಿ ಅಚ್ಚುಕಟ್ಟಾಗಿ ಮಾಡಿಕೊಟ್ಟಿದ್ದಾರೆ. ನಾವು ಅವರಿಗೂ ಸಹ ಇದು ಮುಖಾಂತರ ಅಭಿನಂದನೆಯನ್ನ ಸಲ್ಲಿಸ್ತೀವಿ. ಈ ಸಂದರ್ಭದಲ್ಲಿ ಶ್ರೀ ಚನ್ನಕೇಶವ ಸ್ವಾಮಿ ದೇಗುಲದ ಪ್ರಧಾನ ಅರ್ಚಕರಾದ ನರಸಿಂಹ ಪ್ರಿಯ ಭಟ್ಟರ್, ಸಂತೋಷ್, ಬೋರ ತೀರ್ಥಕುಮಾರ್, ಪ್ರವೀಣ್, ಸುಮನ್, ದೀಪು, ಮಂಜುನಾಥ್, ಅಶೋಕ, ರಂಜಿತ್ ಇತರರು ಇದ್ದರು. ಗಣೇಶ್, ಟಿವಿ 46 ಮಲೆನಾಡು ನ್ಯೂಸ್, ಬೇಲೂರು.